ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಬುಧವಾರ ಬೆಳಗ್ಗೆನೆ ಇಂಟ್ಲ ಕಡೆ ಎಲ್ಲ ಕ್ಲೀನಾಗಿ ಕಸ ಹೊಡೆದು ಮಣ್ಣು ಹಾಕಿದ್ವಿ. ನೆನ್ನೆ ಬೆಳಗ್ಗೆನೆ ಎಲ್ಲ 5:30ಗೆ ಎದ್ದು 5 ಗಂಟೆಗೆ ಎದ್ದು ಗಾರೆ ಎಲ್ಲ ತೊಳೆದು ಹಾಗೆ ಎಲ್ಲ ಸಗಣಿ ನೀರು ಹಾಕಿ ಬೆಳೆದಿದ್ವಿ ಇಂಟ್ಲು ಪೂರ್ತಿ. ಅದೆಲ್ಲ ಬಳ್ಕೊಂಡಾದ್ಮೇಲೆ ಮುಂದೆಗಡೆನೂ ಬಾಗಿಲಿಗೆಲ್ಲ ತೊಳೆದು ರಂಗೋಲಿ ಹಾಕಿದಾಯ್ತು. ಆಮೇಲೆ ಕುರಿ ಸಾಂಬಾರಿಗೆಲ್ಲ ಒಂದ್ ಕಡೆ ರೆಡಿ ಮಾಡ್ಕೊಂತಿದ್ವಿ. ಅವಲಕ್ಕಿ ತಿಂಡಿ ಮಾಡ್ಕೊಂಡು ತಿಂದ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂತ ಇದ್ವಿ. ಒಂದ್ ಕಡೆ ಅವ್ರ ಕುರಿ ಕ್ಲೀನ್ ಮಾಡಕ್ ಹೋಗಿದ್ರು ಬಂದ್ಬಿಟ್ಟು ನಾವಿಲ್ಲಿ ಈರುಳ್ಳಿ ಕೊಬ್ಬರಿ ಅವೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ಕ್ಲೀನ್ ಮಾಡ್ತಾ ಇದ್ದಾರೆ. ಆಮೇಲೆ ಕ್ಲೀನ್ ಮಾಡ್ಕೊಂತ ಹೋಗ್ಬಂದ್ಮೇಲೆ ಅದನ್ನ ಎಣ್ಣೆ ಹಾಕ್ಬಿಟ್ಟು ಮಟನ್ ಬೇಯಕ್ಕೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ರುಬ್ತಾನ ಇದ್ದಾರೆ ಒಂದ್ ಕಡೆ ಎಲ್ಲ ಹೆಚ್ಚಿದ್ದಾಯ್ತು. ಇವಾಗ ಅದು ರುಬ್ಬಿರೋದ್ನೆಲ್ಲ ಮಾಮೂಲಿ ಮಟನ್ ಸಾರು ಹೇಗೆ ಮಾಡ್ತೀವಿ ಅದೇ ಥರನೇ ನಾವೇ ಮಾಡಿದ್ದು. ಇನ್ನೊಂದು ಕುರಿನ ಫ್ರೆಂಡ್ಸು ಮುಸ್ಲಿಮ್ಸು ಕಡ್ದು ತಿನ್ನೋದಲ್ಲ, ಹಂಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಫ್ರೆಂಡ್ಸ್ಗಳಿಗೆ ಹಾಲಾಲ್ ಮಾಡಿ ಕೊಟ್ಟಿದ್ದಾರೆ. ಇದು ಕಡ್ದಿರೋದು ಕುರಿ ನಾವು ಸಾಂಬಾರು ಮಾಡ್ಕೊತಾ ಇದ್ವಿ. ಮಾಮೂಲಿ ಈರುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇಲ್ಲಿ ಸೌಟ್ ಇಲ್ಲ ತಿರುವಕ್ಕೆ, ಆಗಲೇ ಒಂದು ವಾರಕ್ಕಿಂತ ಮುಂಚೆನೇ ಬುಕ್ ಮಾಡ್ಕೊಬಿಟ್ಟಿರ್ತಾರೆ ಪಾತ್ರೆಗಳು, ಸೌಟ್ಗಳು, ಶಾಮಿಯಾನ, ಟೇಬಲ್ಸು, ಚೇರು ಅವೆಲ್ಲನೂ. ಹಾಗಾಗಿ ನಾವು ಮುದ್ದೆ ಕೋಲಿತ್ತು, ಇದು ಹಪ್ಪಳ ಮಾಡೋಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದು ಮುದ್ದೆ ಕೋಲು, ಅದರಲ್ಲೇ ಮಾಡ್ತಾಯಿದ್ದೀವಿ. ತಿರುಗ್ತಾ ಇದ್ದೀವಿ ಮಟನ್ನೆಲ್ಲ. ಸೀದಾ ಹೋಗ್ಬಾರ್ದು, ತಳ ಹತ್ಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದೇ ಮುದ್ದೆ ಕುಲ್ಲಲ್ಲೇ ಮಿಕ್ಸ್ ಮಾಡ್ತಿದ್ವಿ. ಆಮೇಲೆ ನಿಮ್ಮ ಕಡೆ ಬೋಟಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಈ ಸಲ ಹಬ್ಬಕ್ಕೆ ಜನ ಕಮ್ಮಿನೇ ಇತ್ತು, ತುಂಬ ಕಡೆ ಹಬ್ಬ ಐತೆ. ಹಾಗಾಗಿ ಇದು ಶುಂಠಿ ಪೇಸ್ಟು, ಹಾಗಾಗಿ ಸ್ವಲ್ಪ ಜನ ಕಮ್ಮಿನೇ ಇದ್ದರು. ವಿಡಿಯೋ ಬೇರೆ ಹಾಕೋದು, ಫೋನು ಫುಲ್ ಆಗಿಬಿಟ್ಟಿತ್ತು, ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಖಾರ ಪುಡಿ ಅದು ಹಾಕಿರೋದು ತೋರಿಸಿಲ್ಲ. ಖಾರ ಪುಡಿ, ಧನಿಯಾ ಪುಡಿನೂ ಹಾಕಿ ಅದು ಮಾಡಿದ್ದೀವಿ. ವಿಡಿಯೋ ಆನ್ ಆಗಿ ಸ್ಟೋರೇಜ್ ಫುಲ್ಲಾಗಿ ಬೇರೆ ವಿಡಿಯೋನೇ ತಗೊತಿರ್ಲಿಲ್ಲ. ಅದನ್ನು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ವಿ. ಇದು ಒಂದು ಕಡೆ ಬೋಟಿ ಎಲ್ಲ ಕ್ಲೀನ್ ಆಯಿತು. ಆಮೇಲೆ ಬೋಟಿ ಪಲ್ಯ ಅದನ್ನು ಮಾಡ್ತಿದ್ದೀವಿ. 2 ಬೋಟಿ ನಮಗೆ ಕೊಟ್ಟಿದ್ರು, ಅವ್ರು ಮಾಡ್ಕೊಂಡಿಲ್ಲ, ಅಷ್ಟೇ ಮಾಡ್ಕೊಂಡಿದ್ರು. ಆಮೇಲೆ ಮುದ್ದೆ ಮಾಡಿದ್ವಿ. ಆಮೇಲೆ ಜೋಳದ ರೊಟ್ಟಿ ಮಾಡ್ಕೊಟ್ಟು ಕಳಿಸಿದ್ರು ನಮ್ಮಮ್ಮ, ಅದನ್ನು ಮುದ್ದೆನೂ ಮಾಡಿ ರಾತ್ರಿ ಊಟ ಆಯಿತು. ಇವಾಗ ಬೆಳಗ್ಗೆ ಬೋಟಿ ಪಲ್ಯ ಎಲ್ಲ ಬಿಸಿ ಮಾಡಿ ಸಾಂಬಾರು ಉಳಿದಿದ್ದೆಲ್ಲ ಬಿಸಿ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ತಲೆಕಾಲು ನೈಟು ಸುಟ್ಟಿರಲಿಲ್ಲ, ನೈಟೇ ಸುಟ್ಟು ಇಟ್ಬಿಡ್ತಾರೆ, ಬೆಳಗ್ಗೆ ಸುಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬೆಳಗ್ಗೆ ತಲೆಕಾಲು ಸುಟ್ಟು ಅದನ್ನು ಕ್ಲೀನ್ ಮಾಡಿಕೊಟ್ಟು ಅದು ಸಾಂಬಾರು ಮಾಡ್ತಾಯಿದ್ವಿ. ಅದು ಸಾಂಬಾರು ತುಂಬ ಇತ್ತು, ಮಟನ್ ಸಾರು, ಹಂಗಾಗಿ ಡ್ರೈ ಮಾಡಿದ್ವಿ. ಇದು ಗುರುವಾರ ಬೆಳಗ್ಗೆ ಅದು ಡ್ರೈ ಮಾಡಿ ಎಲ್ಲ ತಿಂದು ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಶುಕ್ರವಾರ ಜಾತ್ರೆ ಇರೋದು ತುಂಬ. ನಾವು ಗುರುವಾರ ಫ್ರೀ ಇರುತ್ತೆ, ಮಕ್ಕಳು ಕರ್ಕೊಂಡು ಹೋಗೋದು ಅಂತ ಬೇಗ ಹೋಗ್ತಾ ಇದ್ವಿ. ಸಾನ್ವಿನ ಹೊಸ ಬಟ್ಟೆ ತಂದಿದ್ರು, ಅದನ್ನ ಹಾಕೊಂಡು ಹೊರಟಿದ್ದಾಯ್ತು. ರುದ್ರು ಆಗ್ಲೇನೆ ಸಿಗ್ತದೆ. ಮತ್ತೆ ಎಲ್ಲಿತ್ತು ಇವಳೆ ಹಾಕೊಂಡು ಆ ಸ್ಟ್ಯಾಂಡರ್ಡ್ ನಾವು ಆಟೋ ಹೇಳಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು, ನೋಡಿದ್ರೆ ಆಟೋ ಮುಂದೆಗಡೆ ಬರುತ್ತೆ ಅಂದರೆ ಹಿಂದೆಗಡೆ ಬಂದಿತ್ತು. ಹಾಗಾಗಿ ಮತ್ತೆ ಮುಂದೆಗಡೆಯಿಂದ ಎತ್ಬಿಟ್ಟು ಹಿಂದೆಗಡೆ ಬಂದು ಡೋರ್ ಹಾಕಿರ್ಲಿಲ್ಲ, ಡೋರ್ ಹಾಕ್ಕೊಂಡು
ಹಾಗೆ ಆಟೋಗೆ ಹತ್ಕೊಂಡು ಜಾತ್ರೆಗೆ ಹೊರಟ್ವಿ. ನಡಿಯೋ. ಬೇಗನೆ ಹೋಗಿದ್ವಿ ನಾವು, ಮಕ್ಳು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಬೇಗ ಹೋಗಿ ಬೇಗ ಬರೋಣ, ಕತ್ಲಾಗೋ ತನಕ ಮಕ್ಕಳು ಇರಲ್ಲ, ಇದ್ ಮಾಡ್ತಾರೆ, ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದಿವ್ರು ಅವತ್ತು ನೈಟ್, ಗುರುವಾರ ನೈಟನೇ ಊರಿಗೆ ಹೋದ್ರು ನಮ್ಮ ಮಕ್ಕಳು, ಅವರು ಅವರಮ್ಮ ಎಲ್ಲ ದೇವಸ್ಥಾನಕ್ಕೆ ದರ್ಶನ ಬಂದಿದ್ವಿ. ಶಂಕರ್ಗೆ ಕಾಲ್ ಲೇಟ್ ಆಗಿದೆ. ನಾನು ಅವ್ನ್ ಕಾಲ್ ನೋವು ಅಂತ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದು ಕಲ್ಲು ಮುಳ್ಳು ಚುಚ್ಕೊಂಡಿದೆ ಅಂತ ಹೇಳ್ದ. ಅದು ಕಲ್ಲು ಚುಚ್ಚೈತೆ ಅಂತ ಹೇಳ್ದ. ಅದು ತೆಗ್ದ್ಬಿಟ್ಟು ಬ್ಯಾಂಡೇಜ್ ಹಾಕಿದೀನಿ. ಅವ್ನು ಹೇಳೇ ಇಲ್ಲ ಸರಿಯಾಗಿ. ಕಾಲ್ ಮೇಲೆ ಕಲ್ಲು ಹಾಕೊಂಡು ಕಾಲ್ ಬಾತ್ಕೊಂಡ್ಬಿಟ್ಟಿತ್ತು. ಅಲ್ಲೆಲ್ಲ ಕ್ಲೀನಾಗಿ ನಡಿಯೋ ಅಂತ ಹೇಳ್ತೀವಿ ನಾನು. ಹಂಗಾದ್ರೂ ಹೇಳಿಲ್ಲ ಕಲ್ಲು ಹಾಕೊಂಡಿದೀನಿ ನನ್ ಕಾಲ್ ಮೇಲೆ ಅಂತ ಹೇಳ್ಬಿಟ್ಟು. ನನ್ ಕಾಲು ಚುಚ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಕ್ಲೀನಾಗಿ ನಡೆಯೋ, ಏನಾಗಲ್ಲ, ಬ್ಯಾಂಡೇಜ್ ಹಾಕಿದೀವಲ್ಲ ಅಂತ ಅನ್ಕೊಂಡು ಹ್ಯಾಂಡ್ ಪ್ಲಾಸ್ಟರ್ ಹಾಕಿದ್ವಿ. ಆಮೇಲೆ ಮನೆಗೆ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾಯ್ತು ಅವನಿಗೂ. ಶುಕ್ರವಾರ ಈ ಪಿಳ್ಳಮ್ಮ ದೇವಸ್ಥಾನ ಇದು. ಈ ದೇವ್ರಿಗೇ ನಾವು ಕುರಿ ಕಡಿದ್ದು. ನಮ್ಮೂರಿಂದ ಇದು ಒಂದು 4 ಕಿಲೋಮೀಟರ್ ದೂರ ಐತೆ. ಒಂದು 6 ಕಿಲೋಮೀಟ್ರ್ ಇರ್ಬೇಕು ಅನ್ಸುತ್ತೆ. ಇದೇ ಜಾತ್ರೆನ ನಾವು ಮಾಡೋದು ಅಲ್ಲಿ. ಒಂದು 9 ಹಳ್ಳಿ 11 ಹಳ್ಳಿ ಹಬ್ಬ ಇದು. ಸುತ್ತಮುತ್ತ ಊರುಗಳಲ್ಲೂ ತುಂಬಾ ಹಬ್ಬ ಇದೆ. ಅರಕೆರೆ ಹಬ್ಬ ಫುಲ್ ಜೋರು. ಅಲ್ಲೂ ತುಂಬಾ ಇದೇ ತರಾನೇ ಮಾಡಿರ್ತಾರೆ. ತುಂಬಾ ಜೋರಾಗಿ ನಡೀತಾ ಇರುತ್ತೆ ಹಬ್ಬಗಳು. ಈ ಸಲ ತುಂಬಾ ಊರಲ್ಲಿ ಹಬ್ಬಗಳು, ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದಾರೆ ಅಷ್ಟೇ. ಇನ್ನು ಸಂಜೆ ತುಂಬಾ ಜನ ಆಗ್ತಾರೆ. ಚಪ್ಪಲಿ ಹಾಕೊಳ್ರಿ. ಐಸ್ ಕ್ರೀಮ್ ತಗೋಬೇಕಂತ, ಐಸ್ ಕ್ರೀಮ್ ತಿನ್ಬೇಕಂತ. ಐಸ್ ಕ್ರೀಮ್ ಎಲ್ಲ ಕೂರಿಸ್ಕೊಂಡು ಮತ್ತೆ ಮಂಡ್ಯಕ್ಕೆ ಹೋಗಿದ್ವಿ. ಇದೆಂಗೆ ಲಡ್ಡು ಅಣ್ಣ? ಹೆಂಗೆ ಪೀಸು? ಜಾತ್ರೆ ಅಂದ್ರೆ ಮಂಡಕ್ಕಿ, ಬೆಂಡು, ಬತ್ತಾಯ್ಸು ಈ ತರ ಕಲರ್ ಅದೇ ಜಾತ್ರೆ. ಅವಾಗ ನಾವು ಸಣ್ಣ ಹುಡುಗರಿದ್ದಾಗಿಂದ ಆ ಬೆಂಡು ಬತ್ತಾಯ್ಸು ತುಂಬಾ ಇದ್ವು. ಇವಾಗೆಲ್ಲ ಎಲ್ಲೋ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಅಷ್ಟೇ. ಜಾತ್ರೆಯಲ್ಲೆಲ್ಲ ಫಿಕ್ಸ್ ರೇಟ್ ಹಾಕ್ಬಿಟ್ಟಿದ್ರು. ಎಲ್ಲ 100-150 ಆ ಥರ ಇತ್ತು. ಬ್ಯಾಗ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು. ನನಗೆ ಅಂತ ನಾನೇನು ತಗೊಳ್ಳಿಲ್ಲ. ಬ್ಯಾಗು ಒಂದು ಮ್ಯಾಗಿಗೆ ಅಂತ ತಗೊಂಡೆ ಇದನ್ನ. ಆಮೇಲೆ ಶಂಕರ ಟ್ಯಾಕ್ಟ್ರಿ ತಗೊಂಡ, ಕುಶಲ ಗನ್ ತಗೊಂಡ, ಇಸುಕ ಟ್ಯಾಕ್ಟರ್ ಸೆಟ್ಟು, ರುದ್ರಾಂಶು JCB ಆ ಥರ ಎಲ್ಲ ತಗೊಂಡು. ಆಮೇಲೆ ಅಲ್ಲಿ ಏನು ತಿನ್ನೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಹೋಗಿ ಇಲ್ಲಿ ಜೋಳ ತಗೊಳ್ತಾ ಇದ್ರು ಬಂದು. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಹಾಗೇನೆ ಕ್ಯಾಪ್ಚರ್ ಮಾಡಿದ್ರು ನೋಡಿ. ಅಲ್ಲಿ ದೇವಸ್ಥಾನದ ಹತ್ರ ನಾವು ಹೋದಾಗ ಮಾಡ್ತಾ ಇರಲಿಲ್ಲ, ನಾವು ಈ ಕಡೆ ಬಂದ್ಮೇಲೆ ಮಾಡ್ತಾ ಇದ್ರು. ನಾವು ಆಟೋಗೆ ಹೇಳಿದ್ವಲ್ಲ, ಅವರು ಬರೋಷ್ಟರಲ್ಲಿ ಲೇಟ್ ಆಯಿತು. ನಾವೇ ನಡ್ಕೊಂತ ಬರ್ತಾ ಇದ್ವಿ. ಲೈಟಿಂಗ್ಸು ನಾವು ಹೋಗ್ಬೇಕಾದ್ರೆ ಬೆಳಕಿತ್ತಲ್ಲ, ಲೈಟಿಂಗ್ಸ್ ಏನು ಹಾಕಿರ್ಲಿಲ್ಲ. ಇವಾಗ ಬರ್ತಾ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಹಾಗೆ ವಿಡಿಯೋ ಮಾಡ್ಕೊಂಡ್ಬಂದೆ. ಇದು ತುಂಬ ಚೆನ್ನಾಗಿದೆ, ಒಳಗೆ. ಇದು ನಮ್ಮೂರಲ್ಲೂ ಹಾಕಿದ್ದಾರೆ ಈ ಥರನೇ. ಆದರೆ ನಾನಲ್ಲಿ ಹೋಗಿರೋ ಸರ್ಕಲಲ್ಲಿ ವಿಡಿಯೋ ಮಾಡಿಲ್ಲ. ಮನೆಗೆ ಬಂದ್ವಿ. ಇದು ಶಂಕರ್ ತಗೊಂಡಿರೋ ಟ್ಯಾಕ್ಟ್ರಿ. ನನಗೆ ಬಿಡು ಮಕ್ಕಂದಿನಿ ಅಂತ. ರುದ್ರಾಂಶಂದು JCB, ಇಶಿಕೊಂದು ಡಾಕ್ಟರ್ ಸೆಟ್ಟು, ಕುಶಲ ಒಂದು ಬಾಲ್ ಹಾಕೊಂಡು ಹೊಡಿಯೋದಕ್ಕೆ ತಗೊಂಡ. ಇದು ತಗೊಂಬಂದ್ವಿ ಸಾನುಗೆ ಅಂತ ಹೇಳಿ. ಆದರೆ ಅದು ತಿರುಗ್ತಾನೆ ಇರಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು 100 ರೂಪಾಯಿ. ಅದು ತಗೊಂಡಿದ್ದು ಅವಳಿಗೆ ಯೂಸ್ ಆಗಲಿಲ್ವಲ್ಲ ಅಂತ ಬೇಜಾರಾಯಿತು.
ನಿನ್ನು ನೋಡ್ತಿಲ್ಲ ನಾಚಿಕೆ ಆಗಿತ್ತು ನೀನು ನೋಡಕ್ಕೆ ಅವಳಿಗೆ. ನೋಡವ ಅಲ್ಲಡವಲ್ಲಿ ಇದು ಶುಕ್ರವಾರ ಬೆಳಗ್ಗೆ ಇನ್ನೇನೆಲ್ಲ ಹಬ್ಬ ಮುಗಿತಾ ರೆಡಿಯಾಗಿ ಸ್ಕೂಲ್ಗೆ ಹೊರಟಿದ್ರು ಮಕ್ಕಳೆಲ್ಲ. ಇವತ್ತು ಜಾತ್ರೆ ಇದೆ, ಆದ್ರೆ ಜಾತ್ರೆಗೆ ನಾವು ನೆನೆನೋ ಹೋಗಿ ಬಂದ್ವಿ. ರಜೆ ಕೊಟ್ಟಿದ್ರು 2 days ಅವ್ರಿಗೇನು. ಹಾಗಾಗಿ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸಿದ್ದಾಯ್ತು ಅವನ್ನ. ನಾನು ಅಡಿಗೆ ಬಂದಿದ್ದೆ ಬೆಂಗಳೂರಿಂದ. ರಸಗುಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದ. ಇದೇನು ಫುಲ್ ವಿಡಿಯೋ ಮಾಡಕ್ ಹೋಗಿಲ್ಲ. ಇದು ನಿಂಬೆಹಣ್ಣ ಹಿಂಡ್ಬಿಟ್ಟು ಹಾಲನ್ನ ಅದು ಇದ್ ಮಾಡಿಸಿ ಅದನ್ನ ಚೆನ್ನಾಗಿ ನಾದ್ಬಿಟ್ಟು ಸಕ್ಕರೆ ಪಾಕದಲ್ಲಿ 1-2 ನಿಮಿಷ ಬೇಯಕ್ಕೆ ಹಾಕ್ಬೇಕಂತ ನೋಡಿದೆ ಯೂಟ್ಯೂಬಲ್ಲಿ. ಹಾಗೆ ಸುಮ್ಮನೆ ಪಟ ಅಂತ ಮಾಡಿದೆ. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಕ್ ಹೋಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.